ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಬೆಳ್ಳಂಬೆಳಗ್ಗೆ ನಡೆಸಿರುವಂತಹ ಬೇಟೆ ಬಗ್ಗೆ ಮಾತಾಡೋದಕ್ಕೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್, ಇದೇ ಹಗರಣದ ಅಕ್ರಮ ಹಣ ಬಳ್ಳಾರಿ ಲೋಕಸಭೆ ಚುನಾವಣೆಗೂ ಕೂಡ ಬಳಕೆ ಆಗಿದೆ ಅಂತ ಬಿಜೆಪಿ ಆರಂಭದಿಂದಲೂ ಹೇಳ್ತು. ಇಡಿ ತನಿಖೆಲೂ ಕೂಡ ಅದು ಬಯಲಾಯ್ತು. ಈಗ ನೋಡಿದ್ರೆ ಇಡಿ ನಡೆಸಿದಂತ ರೇಡ್, ನಿಮ್ ಫಸ್ಟ್ ರಿಯಾಕ್ಷನ್ ಏನಿದಕ್ಕೆ? ಈಗ ಯಾವ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಸೋರಿಕೆ ಆಗಿತ್ತು, ಅದರಲ್ಲಿ ಮಂತ್ರಿ ನಾಗೇಂದ್ರ ಅವರಿಂದ ಹಿಡಿದು ದದ್ದಲ್ ಅವರು ಚೇರ್ಮನ್ ಮತ್ತೆ ತುಕಾರಾಮ್ ಅವರು ಇವರೆಲ್ಲರೂ ಸೇರಿ ಮಾಡಿದ್ರು ಅಂತಕ್ಕಂತ ಮಾತನ್ನ ಮೊದಲಿಂದಲೂ ನಾವು ಹೇಳ್ತಿದ್ವಿ. ಅದು SIT ಕೊಟ್ಟಾಗ ಅವ್ರ ಹೆಸರುಗಳು ಒಂದೂ ಬರಲಿಲ್ಲ. ಯಾಕೆಂತಂದ್ರೆ ಕ್ಲೀನ್ ಚಿಟ್ SIT ಈ ಸರ್ಕಾರ ಕೊಡ್ತಕ್ಕಂತ ಎಲ್ಲಾ ಇದು ಕೂಡ ಕ್ಲೀನ್ ಚಿಟ್ಗಾಗಿ ಕೆಲವು ಸಂಸ್ಥೆಗಳನ್ನ ಬಳಕೆ ಮಾಡ್ತದೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಅದರಿಂದ ಇಡಿ ಅವರ ಪ್ರವೇಶ ಮಾಡಿದ ಮೇಲೆ ಈಗ ಆಗಿಂದಾಗ್ಗೆ ಸತ್ಯಾಂಶಗಳು ಹೊರಗಡೆ ಬರ್ತಿದ್ವು. ಆದ್ರೆ ತುಕಾರಾಮ್ ಅವರು ಚುನಾವಣೆಗೆ ಹಣ ಬಳಕೆ ಮಾಡಿದ್ದಾರೆ ಅನ್ನೋ ವಿಷಯ ಅದು ಹಾಗೆ ಇತ್ತು. ಈಗ ಅದು ಕೂಡ ಹೊರಗಡೆ ಬರ್ತಕ್ಕಂತ ಸಂದರ್ಭ ಬಂದಿದೆ. ನೋಡಿ, ಇಡಿಯನ್ನ ಸುಮ್ಮನೆ ಅನುಮಾನ ಪಡೋದು ಇದು ಸರಿಯಾದಲ್ಲ. ಯಾಕಂತಂದ್ರೆ ಆ ಸಂಸ್ಥೆ ತನ್ನ ಕೆಲಸವನ್ನ ತಾನು ಮಾಡ್ಬೇಕು. ಇವತ್ತು ಮೂಡಾ ಕೇಸ್ನಲ್ಲಿ ನೋಡಿ ಯಾವ ಮಟ್ಟಕ್ಕೆ ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಹಗರಣ, ಅದು ಅದರಲ್ಲಿ ಹಣ ವಾಪಸ್ ಬರ್ತಾ ಇದೆ ಈಗ. ಎಸ್, ಅಲ್ಲಿಗೆ ಏನಾಗಬೇಕಿತ್ತು ಅದೇ ಆಗಿದೆ ಅಂತ ಹೇಳ್ತಾ ಇದ್ದೀರಿ. ಧನ್ಯವಾದಗಳು ಚಲವಾದಿ ನಾರಾಯಣ. ಥ್ಯಾಂಕ್ ಯು. ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಾ ಇದ್ರು, ಇದನ್ನ ನಾವು ಆರಂಭದಿಂದಲೂ ಕೂಡ ಆರೋಪ ಮಾಡ್ಕೊಂಡೇ ಬಂದಿದ್ವಿ, ಈಗ ಅದು ನಿಜ ಆಗಿದೆ ಅಂತ. SIT ತನಿಖೆಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿರಬಹುದು, ಆದ್ರೆ ಇಡೀ ತನಿಖೆಯ ಬಗ್ಗೆಯೂ ಕೂಡ ಬೊಟ್ಟು ಮಾಡಿ ತೋರಿಸುವಂತಹ ಪ್ರಯತ್ನಗಳಾಯ್ತು. ಈಗ ಯಾವ ಹಣ ಈ ಚುನಾವಣೆಗೆ ಬಳಕೆ ಆಯ್ತು ಅದರ ಬಗ್ಗೆ ಈಗ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಹಲವು ಕಡೆ ದಾಳಿ ಆಗಿದೆ, ಇದಾಗಬೇಕಾಗಿದ್ದೆ ಆಗಿದೆ ಅಂತ ಹೇಳ್ತಾ ಇದ್ರು ಚಲವಾದಿ ನಾರಾಯಣ ಸ್ವಾಮಿ. ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈಗ ಅಧಿಕಾರಿಗಳು. ಬೆಂಗಳೂರಿನಲ್ಲೂ ದಾಳಿಯಾಗಿದೆ, ಬಳ್ಳಾರಿಯಲ್ಲೂ ಹಲವು ಕಡೆ ದಾಳಿಯಾಗಿದೆ. ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ವಾಲ್ಮೀಕಿ ಹಗರಣ ಅನ್ನೋದು ಬಹಳ ದೊಡ್ಡ ಸದ್ದು ಮಾಡಿದಂತಹ ಪ್ರಕರಣ ಇದು. ಈ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಬಹಳ ದೊಡ್ಡ ಸಂಚಲನಕ್ಕೆ ಕಾರಣವಾಗುತ್ತೆ. 2023 ಡಿಸೆಂಬರ್ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ, ಅಲ್ಲಿಂದ ಶುರುವಾಗುತ್ತೆ ಈ ಪ್ರಕರಣದ ಆರಂಭ. ಬಳ್ಳಾರಿಯಲ್ಲಿ ಇಡಿ ದಾಳಿ ಮಾಡಿದ್ದು ಯಾಕೆ? ಬಳ್ಳಾರಿ ಎಲೆಕ್ಷನ್ಗೆ 20 ಕೋಟಿ 19 ಲಕ್ಷ ಅಕ್ರಮ ದುಡ್ಡು ಬಳಕೆಯಾಯ್ತಾ? ಬಳ್ಳಾರಿಯನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ರು ನಾಗೇಂದ್ರ. ವಾಲ್ಮೀಕಿ ಹಣದಲ್ಲೇ ಎಲೆಕ್ಷನ್ ಮಾಡಿದ್ರ ನಾಗೇಂದ್ರ. ಚುನಾವಣೆ ಹಣ ಬಳಕೆ ಬಗ್ಗೆ ಒಪ್ಕೊಂಡಿದ್ದ ನಾಗೇಂದ್ರ. ಹವಾಲಾ ಮೂಲಕ ನಾಗೇಂದ್ರಗೆ ಹಣ ಸಿಕ್ಕಿರೋ ಮಾಹಿತಿ ಇದೆ. ಚುನಾವಣೆಗೋಸ್ಕರ ಹಣ ಬಳಕೆ ಆಗಿದೆ ಅನ್ನೋದ್ರ ಬಗ್ಗೆ ಇಡೀ ಮಾಹಿತಿ ಕೊಟ್ಟಿತ್ತು ಕೋರ್ಟ್. ಹವಾಲಾ ಮೂಲಕ ನಾಗೇಂದ್ರಗೆ ಹಣ ಸಿಕ್ಕಿರುವಂತಹ ಮಾಹಿತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.